ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಊಬರ್ ಆ್ಯಪಲ್ಲಿ ಬೈಕ್ ಬುಕ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಲೈವ್ ಪ್ರೂಫ್ ಜೊತೆ ನಿಮಗೆ ತೋರಿಸ್ತೀನಿ. ಊಬರ್ ಆ್ಯಪಲ್ಲಿ ಆಟೋ, ಕ್ಯಾಬ್, ಬೈಕ್ ಬುಕ್ ಮಾಡೋ ಪ್ರಾಸೆಸ್ ಒಂದೇ ಇರ್ತೈತೆ. ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಬೈಕ್ ಬುಕ್ ಮಾಡಿ ಕ್ಲಿಯರಾಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಫಸ್ಟ್ ನಾವು ಊಬರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಊಬರ್ ಆ್ಯಪ್ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಿದ ಮೇಲೆ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಫಸ್ಟ್ ಲೊಕೇಶನ್ ಕೇಳ್ತೈತೆ, ಎಲೋ ಮಾಡಿ. ಲೊಕೇಶನ್ ಎಲೋ ಮಾಡಿದ ಮೇಲೆ ಅಲ್ಲಿ ಮೇಲೆ ನೀವು ನೋಡ್ಬೋದು, ಅಲ್ಲಿ ಫೋನ್ ನಂಬರ್ ಕೇಳ್ತೈತೆ. ಅಲ್ಲಿ ನಿಮ್ಮದು ಫೋನ್ ನಂಬರ್ ಎಂಟರ್ ಮಾಡಿ ಅಲ್ಲಿ ಕಂಟಿನ್ಯೂ ಅಂತ ಇರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ OTP ಕೇಳ್ತೈತೆ. OTP ಎಂಟರ್ ಮಾಡಿ. OTP ಎಂಟರ್ ಮಾಡಿದ್ಮೇಲೆ ನಿಮ್ಮದು ನೇಮ್ ಕೇಳ್ತೈತೆ, ನೇಮ್ ಎಂಟರ್ ಮಾಡಿ. ಆಮೇಲೆ ನೆಕ್ಸ್ಟ್ ಪೇಜಲ್ಲಿ ಈ ಥರ ಕ್ರಿಯೇಟ್ ಪಾಸ್ ಕೀ ಅಂತ ಕೇಳ್ತೈತೆ. ಕೆಳಗಡೆ ನಾಟ್ ನೌ ಅಂತ ಒಂದು ಆಪ್ಷನ್ ಇರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಈ ಥರ ಹೋಮ್ ಸ್ಕ್ರೀನ್ಗೆ ಹೋಗ್ತೀರಾ. ಅಲ್ಲಿ ವೇರ್ ಟು ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ನೋಡ್ಬೋದು ಮೇಲೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಬೈಕ್ ಬುಕ್ ಮಾಡ್ಬೋದು. ಇಲ್ಲಾಂದರೆ ಕೆಳಗಡೆ ಬೈಕ್ ಸೇವರ್ ಅಂತ ಒಂದು ಆಪ್ಷನ್ ಐತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಬುಕ್ ಮಾಡ್ಬೋದು. ನಾನು ವೇರ್ ಟು ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಅಲ್ಲಿ ವೇರ್ ಟು ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರದ್ದು ಬರ್ತೈತೆ. ಮೇಲೆ ನಿಮ್ಮದು ಲೊಕೇಶನ್ ಆಟೋಮೆಟಿಕ್ಕಾಗಿ ತಗೊತೈತೆ. ಕೆಳಗಡೆ ನೀವು ನೋಡ್ಬೋದು ವೇರ್ ಟು ಅಂತ. ಅದು ನೀವು ಎಲ್ಲಿಗೆ ಹೋಗ್ಬೇಕು ಅನ್ಕೊತಾ ಇದ್ರು ಆ ಲೊಕೇಶನಲ್ಲಿ ಎಂಟರ್ ಮಾಡಬೇಕು. ನಾನು ಥಿಯೇಟ್ರಿಗೆ ಹೋಗ್ಬೇಕು ಅನ್ಕೊತಾ ಇದ್ದೀನಿ, ನಾನು ಅಲ್ಲಿ ಥಿಯೇಟ್ರ್ ಹೆಸರು ಎಂಟರ್ ಮಾಡ್ತೀನಿ. ನೀವು ಎಲ್ಲಿಗೆ ಹೋಗ್ಬೇಕು ಅನ್ಕೊತಾ ಇದ್ರು ಅಲ್ಲಿ ಆ ಲೊಕೇಶನ್ ಎಂಟರ್ ಮಾಡಬೇಕು. ನಾನಿವಾಗ ಪುಷ್ಪಾಂಜಲಿ ಥಿಯೇಟ್ರಿಗೆ ಹೋಗ್ಬೇಕು ಅನ್ಕೊತಾ ಇದ್ದೀನಿ. ನಾನಿವಾಗ ಪುಷ್ಪಾಂಜಲಿ ಥಿಯೇಟ್ರ್ ಎಂಟರ್ ಮಾಡಿರ್ತೀನಿ ಹೆಸರು, ನೀವು ನೋಡ್ಬೋದು. ಎಂಟರ್ ಮಾಡಿದ ಮೇಲೆ ಕೆಳಗಡೆ ನೀವು ನೋಡ್ಬೋದು ಫುಲ್ ಅಡ್ರೆಸ್ ಬರ್ತೈತೆ. ಇವಾಗ ನಾನು ಪುಷ್ಪಾಂಜಲಿ ಥಿಯೇಟ್ರ್ ಎಂಟರ್ ಮಾಡಿದ್ದೀನಿ, ಆದರೆ ಕೆಳಗಡೆ ನೀವು ನೋಡ್ಬೋದು ಫುಲ್ ಅಡ್ರೆಸ್ ಬರ್ತೈತೆ. ನೀವು ಫುಲ್ ಅಡ್ರೆಸ್ ಡೆಫಿನೆಟಾಗಿ ನೋಡಬೇಕು. ಯಾಕಂದರೆ ಇವಾಗ ನಾನು ಸಪೋಸು ಇವಾಗ ಪುಷ್ಪಾಂಜಲಿ ಅಂತ ಥಿಯೇಟ್ರ್ ಸರ್ಚ್ ಮಾಡಿದ್ದೀನಿ, ಪುಷ್ಪಾಂಜಲಿ ಹೆಸರಲ್ಲಿ 2-3 ಥಿಯೇಟ್ರ್ಸ್ ಇರ್ಬೋದು. ಅದಕ್ಕೆ ನೀವು ಡೆಫಿನೆಟ್ಟಾಗಿ ಕೆಳಗಡೆ ಫುಲ್ ಅಡ್ರೆಸ್ ನೋಡಬೇಕು. ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಬೈಕ್ ಹಾಗೆ ಆಟೋ, ಕ್ಯಾಬ್ ಎಲ್ಲ ತೋರಿಸ್ತವೆ. ನಾನು ಇವಾಗ ಬೈಕಲ್ಲಿ ಹೋಗ್ತೀನಿ, ಅದಕ್ಕೆ ನಾನು ಬೈಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬೈಕ್ ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಕೆಳಗಡೆ ನೀವು ನೋಡ್ಬೋದು UPI ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಇರ್ತಾನೆ, ಅದು ಪೇಮೆಂಟ್ ಆಪ್ಷನ್. ಅದನ್ನ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಮೆಜಾನ್ ಪೇ ಆಗ್ಬೋದು, ಇಲ್ಲಾಂದರೆ ಕ್ಯಾಶ್ ಆಗ್ಬೋದು, ಸ್ಕ್ಯಾನ್ ಆಗ್ಬೋದು, ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನಾದರೆ ಇವಾಗ ಕ್ಯಾಶ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕ್ಯಾಶ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಹೋದ್ಮೇಲೆ ನಾನು ಲೊಕೇಶನ್ ಹೋದ್ಮೇಲೆ, ನಾನು ಹೋಗ್ಬೇಕಾಗಿರೋ ಲೊಕೇಶನ್ ಹೋದ್ಮೇಲೆ ಅಲ್ಲಿ ಡೈರೆಕ್ಟಾಗಿ ಕ್ಯಾಶ್ ಕೊಡ್ತೀನಿ, ಇಲ್ಲಾಂದರೆ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತೀನಿ. ನಿಮ್ಮಿಷ್ಟ, ಅಲ್ಲಿ ನೀವು ಕ್ಯಾಶ್ ಆದರೂ ಇಕ್ಕೊಬೋದು, ಇಲ್ಲ ಅಂದರೆ ನೀವು ಅಲ್ಲಿ ಅಮೆಜಾನ್ ಪೇ ವ್ಯಾಲೆಟ್ ಇಕ್ಕೊಬೋದು. ಈ ಥರ ನೀವು ಪೇಮೆಂಟ್ ಸೆಕ್ಷನಲ್ಲಿ ಇಕ್ಕೊಬೇಕು. ಪೇಮೆಂಟ್ ಸೆಕ್ಷನಲ್ಲಿ ನಾನು ಕ್ಯಾಶ್ ಇಕ್ಕಿದ್ದೀನಿ. ಆಮೇಲೆ ಕೆಳಗಡೆ ನೀವು ನೋಡ್ಬೋದು ಚೂಸ್ ಬೈಕ್ ಸೇವರ್ ಅಂತ ಇರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಹತ್ರ ಇರೋ ಬೈಕ್ ರೈಡರ್ಸ್ಗೆ ಇದು ರಿಕ್ವೆಸ್ಟ್ ಹೋಗ್ತೈತೆ. ಅದರಲ್ಲಿ ಯಾರೋ ಒಬ್ಬರು ನಿಮ್ಮ ರಿಕ್ವೆಸ್ಟ್ನ ಆ್ಯಕ್ಸೆಪ್ಟ್ ಮಾಡಿದರೆ ಆವಾಗ ಅವ್ರ ಡೀಟೇಲ್ಸ್, ಇವಾಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು ಅವ್ರ ಡೀಟೇಲ್ಸ್ ಎಲ್ಲ ಇಲ್ಲಿ ಬರ್ತವೆ. ಅಂದರೆ ಅವ್ರ ನೇಮ್ ಬರ್ತೈತೆ, ಹಾಗೆ ಅವರು ಬೈಕ್ ನಂಬರ್ ಬರ್ತೈತೆ, ಹಾಗೆ ಒಂದು 4 ನಂಬರ್ ಪಿನ್ ಒಂದು ಬರ್ತೈತೆ. ಆ ಪಿನ್ನ ನೀವು ಅವ್ರಿಗೆ ಕ್ಲಿಯರಾಗಿ ಹೇಳಬೇಕು. ಯಾವಾಗಂದರೆ ಅವರು ನಿಮ್ಮ ಲೊಕೇಶನ್ ಹತ್ರ ಬಂದ ಮೇಲೆ ಆ ಪಿನ್ ಅವ್ರಿಗೆ ಹೇಳಬೇಕು. ಹಾಗೆ ಅವ್ರು ಎಲ್ಲಿದ್ದಾರಂತ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ಹಾಗೆ ಅವರು ಯಾವಾಗ ಬರ್ತಾರಂತ ಕ್ಲಿಯರಾಗಿ ಅಲ್ಲಿ ಎಸ್ಟಿಮೇಷನ್ ಟೈಮ್ ಕಾಣಿಸ್ತೈತೆ. ಅವ್ರು ಬಂದ ಮೇಲೆ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ 4 ನಂಬರ್ ಅವ್ರಿಗೆ ಹೇಳಬೇಕು. ಅವರು ಆ ನಂಬರ್, ಆ 4 ನಂಬರ್ಸ್ ಎಂಟರ್ ಮಾಡಿದ್ಮೇಲೆ ನಿಮ್ಮದು ರೈಡ್ ಸ್ಟಾರ್ಟ್ ಆಗ್ತೈತೆ. ನಿಮ್ಮದು ರೈಡು ಸ್ಟಾರ್ಟ್ ಆಗಿದ ಮೇಲೆ ನೀವು ಸ್ಕ್ರೀನ್ ಮೇಲೆ ಕ್ಲಿಯರಾಗಿ ನೋಡ್ಬೋದು ಇವಾಗ ನೀವು ಎಲ್ಲಿದ್ದೀರಾ, ಹಾಗೆ ನೀವು ಎಷ್ಟು ಟೈಮ್ ಕಲ್ಕೆ ಹೋಗ್ತೀರಾ ಅಂತ ಕ್ಲಿಯರಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತೈತೆ. ಹಾಗೆ ಅಲ್ಲಿ ಶೇರ್ ಲೊಕೇಶನ್ ಅಂತ ಒಂದು ಆಪ್ಷನ್ ಇರ್ತೈತೆ. ಡೆಫಿನೆಟಾಗಿ ನೀವು ಲೇಡೀಸ್ ಆದರೆ ಮಾತ್ರ, ನೈಟ್ ಟೈಮ್ ಜರ್ನಿ ಮಾಡ್ತಾಯಿದ್ರೆ ಮಾತ್ರ ಡೆಫಿನೆಟಾಗಿ ಆ ಶೇರ್ ಲೊಕೇಶನ್ನ ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ಅವ್ರ ಜೊತೆ ಶೇರ್ ಮಾಡೋದು ಡೆಫಿನೆಟಾಗಿ ಒಳ್ಳೆಯದು. ಯಾಕಂದರೆ ನೀವು ಎಲ್ಲಿದ್ದೀರಂತ ಅವ್ರು ಡೆಫಿನೆಟಾಗಿ ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ಡೆಫಿನೆಟಾಗಿ ನೋಡ್ಬೋದು. ಅದಕ್ಕೆ ನೀವು ಡೆಫಿನೆಟಾಗಿ ಲೊಕೇಶನ್ನ ಶೇರ್ ಮಾಡಿ. ಹಾಗೆ ನೀವು ನಿಮ್ಮದು ಡೆಸ್ಟಿನೇಷನ್ ಲೊಕೇಶನ್ ನೀವು ರೀಚ್ ಆದಮೇಲೆ ನೀವು ಕ್ಯಾಶ್ ಆಗ್ಬೋದು, ಇಲ್ಲ ಅಂದರೆ UPI ಆಗ್ಬೋದು, ಇವೆರಡು ಯೂಸ್ ಮಾಡಿ ಪೇಮೆಂಟ್ ಮಾಡ್ಬೋದು. ಹಾಗೆ ಅಮೆಜಾನ್ ಪೇ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆಟೋಮೆಟಿಕ್ಕಾಗಿ ಅದರಿಂದ ಅಮೌಂಟ್ ಕಟ್ ಆಗ್ತೈತೆ. ಈ ಥರ ನೀವು ಈ ಊಬರ್ ಆ್ಯಪಲ್ಲಿ ಕ್ಯಾಬ್ ಆಗ್ಬೋದು, ಆಟೋ ಆಗ್ಬೋದು, ಬೈಕ್ ಆಗ್ಬೋದು ಬುಕ್ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಪ್ರೇಕ್ಷಕರೇ, ನಾನು ಈ ವಿಡಿಯೋನಿಂದ ಈ ಊಬರ್ ಆ್ಯಪಲ್ಲಿ ಬೈಕ್ ಬುಕ್ ಮಾಡೋದು ಹೇಗೆ ಅಂತ ಎಷ್ಟೊಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ನ ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.